ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ. ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹಳಸಿಕಾಯಿ ಸಾಂಬಾರು ಮಾಡೋದಕ್ಕೆ ರೆಡಿಯಾಗಿದ್ದೀನಿ. ಸೊ ಇದು ಊರಿಂದ ತೊಗೊಂಬಂದಿದ್ರು, ನಮ್ಮ ಮನೆಯವ್ರು ಊರಿಗೆ ಹೋಗಿದ್ರು. ಹಾಗಾಗಿ ಫ್ರೈಡೇ ಹೋಗಿದ್ರು, ಹಾಗಾಗಿ ತೊಗೊಂಬಂದ ಇದ್ದರು. ನಾನು ಅದನ್ನು ಇಟ್ಕೊಂಡು ಇವಾಗ ಮಾಡ್ತಾಯಿದ್ದೆ ನಿನ್ನೆ. ಸೊ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ವೀಡಿಯೋ ಕೊನೆವರೆಗೂ ನೋಡಿ ಏನು ಮಾಡಿದೆ. ಮೊದಲು ಅದು ಆಯಿಲ್ ಹಾಕ್ಕೊತಾ ಇದ್ದೀನಿ ಕೈಗೆ, ಯಾಕಂದರೆ ಅದರಲ್ಲಿ ಅಂಟಿರುತ್ತಲ್ಲ, ಅದೆಲ್ಲ ಅಂಟ್ಕೊಳುತ್ತೆ ಕೈಗೆ ಅಂತ. ಅದನ್ನೆಲ್ಲ ತೆಗಿಬೇಕು ನಾವು. ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಮೇಲುಗಡೆ ನೋಡಿ ಅದು ಗಮ್ಮೆಲ್ಲ ಇರುತ್ತಲ್ಲ, ಅದನ್ನು ಕೂಡ ಎಲ್ಲ ತೆಗಿಬೇಕು ನೀಟಾಗಿ. ಅದು ಕ್ಲೀನ್ ಮಾಡಿಕೊಂಡು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಇದು ಊರಿಂದ ಕೊಟ್ಟಿರೋದು ನಮ್ಮ ನಾದಿನಿಯವರು. ಅಲ್ಲಿಗೆ ಹೋಗಿದ್ರಂತೆ, ಅಲ್ಲಿಂದ ತೊಗೊಂಬಂದಿದ್ದಾರೆ. ಅವರು ಗುಬ್ಬಿ ಹತ್ರ, ಗುಬ್ಬಿ ತಾಲೂಕಿದು, ಅಲ್ಲಿ ಪಕ್ಕನೇ ಊರು. ಗುಬ್ಬಿಗೆ ಒಂದು 4 ಕಿಲೋಮೀಟರ್ ದೂರ ಆಗುತ್ತೆ ಅಷ್ಟೇ. ಸೊ ಅವರು ಏನೋ ಅಲ್ಲಿ ಕೆಲಸ ಇತ್ತು ಅಂತ ಸ್ವಲ್ಪ ಹೋಗಿದ್ದರು. ಇದು ಗೃಹ ಪ್ರವೇಶ ಮುಗಿಸ್ಕೊಂಡು ಊರಿಗೆ ಹೋಗ್ಬಿಟ್ಟು ಅಲ್ಲಿಗೆ ಹೋಗಿದ್ದರು. ಹಾಗಾಗಿ ಅಲ್ಲಿಂದ ತೊಗೊಂಬಂದಿರು. ವರ್ಷಕ್ಕೊಂದು ಸರಿ ಇದು ಕೊಟ್ಟು ಕಳಿಸ್ತಾರೆ. ಈ ಟೈಮಲ್ಲಿ, ಈ ಸೀಸನಲ್ಲಿ ಇದು ನನಗೆ ತುಂಬ ಇಷ್ಟ, ಸಾಂಬಾರು ಮಾಡ್ಕೊಂಡು ತಿನ್ನಬೇಕಂತೇಳಿ. ಹಾಗಾಗಿ ವರ್ಷವೂ ಕೊಟ್ಟು ಕಳಿಸ್ತಾ ಇರ್ತಾರೆ. ನಮ್ಮ ಅತ್ತೆ ಕೊಟ್ಟು ಕಳಿಸ್ತಾರೆ, ಇಲ್ಲ ಊರಿಂದ ಇಲ್ಲಿ ನಮ್ಮ ಅಕ್ಕರೂರಿಂದಲೂ ತೊಗೊಂಬರ್ತೀನಿ ನಾವು ಹೋದಾಗ. ಸೊ ಇಲ್ಲಿಂದಲೂ ಕೊಟ್ಟು ಕಳಿಸಿದ್ರು. ಸಿಗಲಿಲ್ಲ ಅಂತಂದರೆ ಇದು ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ. ನಾನು ಲಾಸ್ಟ್ ಟೈಮು ಪ್ರೆಗ್ನೆಂಟಲ್ಲಿದ್ದೆ ನಮ್ಮ ಪಾಪುಗೆ, ಒಂದು ಚಿಕ್ಕವನಿಗೆ. ಹಾಗಾಗಿ ಆವಾಗ ತಿನ್ನಬೇಕು ಅನಿಸಿತ್ತು. ಸೊ ಊರಿಗೆ ಹೋಗಿರಲಿಲ್ಲ, ನಮ್ಮ ಮನೆಯವ್ರು ತುಂಬ ಲೇಟ್ ಆಗಿತ್ತು, ಅವಾಗ ಸಿಕ್ಕಿರಲಿಲ್ಲ. ಹಾಗಾಗಿ ಇಲ್ಲಿ ಮಾರ್ಕೆಟಲ್ಲಿ ತೊಗೊಂಬಂದಿದ್ರು. 2 ಸರಿ ತರಿಸ್ಕೊಂಡಿದ್ದೆ, ಅಲ್ಲೂ ಕೂಡ ಸಿಕ್ಕಿತ್ತು, ಚೆನ್ನಾಗಿ ಸಿಗಿತ್ತು. ಸೊ ನೀವು ಕೂಡ ಇದು ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ, ತೊಗೊಂಬಂದು ಮಾಡ್ಬೋದು. ಈ ರೀತಿ ಇಷ್ಟಪಟ್ಟು ತಿನ್ಬೋದು. ಈ ಸೀಸನ್ನಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಯಾವ ರೀತಿ ಮಾಡೋದಂತ ನೋಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಹಳಸಿನ್ಕಾಯಿನ ಕಟ್ ಮಾಡಿಕೊಂಡು, ನೆಕ್ಸ್ಟ್ ಇವಾಗ 2 ಟೊಮೊಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡೆ, ಜೊತೆಗೆ 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕಾಯಿ ತುರಿ ಕೂಡ ತೊಗೊಂಡಿದ್ದೀನಿ. ಅದೇ ಎರಡನ್ನೂ ಸೇರಿಸ್ಬಿಟ್ಟು ಸ್ವಲ್ಪ ಟೊಮೊಟೊ, ಕಾಯಿ ತುರಿ, ಹಾಗೆ ನೋಡಿ ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪನೇ ಟೊಮೊಟೊ ಹಾಕ್ಕೊಂಡು ಮಿಕ್ಸಿ ಗ್ರೈಂಡ್ ಮಾಡ್ಕೊತೀನಿ. ಇನ್ನು ಕಾಳು ಬಂದು ಬಟಾಣಿ ಕಾಳು ನೆನೆಸಿರೋಂಥದ್ದು, ಹಸಿ ಕಾಳು. ಸೊ ಹಾಗೆ ಕಡಲೆಕಾಳನ್ನು ನೆನೆಸಿಟ್ಕೊಂಡಿದ್ದೆ ರಾತ್ರಿನೇ, ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಕ್ಕೆನ ಆ್ಯಡ್ ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟಿಗೆ ಅಂತ. ಇಷ್ಟನ್ನು ನಾನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊತೀನಿ ನೀರು ಹಾಕ್ಕೊಂಡು. ಇದು ರೆಡಿ ಆದಮೇಲೆ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ನಾನಿವಾಗ ಒಗ್ಗರಣೆ ಮಾಡೋದನ್ನು ತೋರಿಸ್ತೀನಿ. ನೋಡಿ ಈ ರೀತಿ ರೆಡಿಯಾಗಿತ್ತು. ಇವಾಗ ಸ್ಟವ್ನ ಆನ್ ಮಾಡ್ಕೊತೀನಿ, ಒಂದು ಕುಕ್ಕರ್ನ ಇಟ್ಕೊತೀನಿ. ನಮಗೆ ಬೇಕಾಗಿರೋಂಥ ಪದಾರ್ಥನ ಇವಾಗ ಒಂದೊಂದಾಗೆ ನಾನು ಸೇರಿಸ್ಕೊತಾ ಹೋಗ್ತೀನಿ. ನೋಡಿ ಅದು ಚೆನ್ನಾಗಿ ಕಾಯಬೇಕು. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದೀನಲ್ಲ ಊರಿಂದ, ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ಸಾಂಬಾರಿಗೆ. ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಆಯಿಲು. ಇದು ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಸಾಸಿವೆ ಕಾಳು ಹಾಕ್ಕೊಂಡು ಸ್ವಲ್ಪ ಕುದಿಯಲಿಕ್ಕೆ ಬಿಡ್ತೀನಿ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಮಿಶ್ರಣ ಆಗಬೇಕು. ಹಾಗಾಗಿ ಸೊ ಇದಾದಮೇಲೆ ಕಟ್ ಮಾಡಿರೋಂತಹ ಈರುಳ್ಳಿನ ಸೇರಿಸ್ಕೊತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಈ ರೀತಿ ಕಾಯಿಸ್ತಾ ಇರ್ತೀನಿ. ನೋಡಿ ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನಾನು ಮಿಕ್ಸಿ ಗ್ರೈಂಡಿಗೆ ಹಾಕ್ಕೊಂಡಿದ್ದೆ, ಚೆನ್ನಾಗಿರುತ್ತೆ ಟೇಸ್ಟಿಗೆ ಅಂತ. ಇನ್ನು ಸ್ವಲ್ಪ ಇನ್ನೊಂದಷ್ಟು ಇದರೊಳಗಡೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಟೊಮೊಟೊ ಕೂಡ ಸೇರಿಸ್ಕೊತೀನಿ, ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದು ಎಣ್ಣೆ ಎಲ್ಲ ಮೇಲ್ಗಡೆ ಸಿಡಿಯುತ್ತೆ, ಮುಚ್ಚಳ ಹಾಕ್ತಾಯಿದ್ದೀನಿ. ಈ ರೀತಿ 2 ನಿಮಿಷ ಕುದಿಯಲಿಕ್ಕೆ ಬಿಡ್ತೀನಿ, ಎಣ್ಣೆಯಲ್ಲೇ ಫ್ರೈ ಆಗೋದಕ್ಕೆ. ನಂತರ ಓಪನ್ ಮಾಡಿ ಈ ರೀತಿ ಕೈ ಆಡಿಸ್ಕೊತೀನಿ ತಳದಾಗುತ್ತೆ ಅಂತ. ನಂತರ ಹಸಿರು ಬಟಾಣಿನ ಸೇರಿಸ್ಕೊತಾ ಇದ್ದೀನಿ. ಹಸಿ ಕಾಳಿತ್ತು ಮನೆಯಲ್ಲಿ, ಅದನ್ನೇ ಆ್ಯಡ್ ಮಾಡಿದ್ದೀನಿ. ಮತ್ತು ಕಡಲೆಕಾಳು, ನೆನೆಸಿರೋ ಕಡಲೆಕಾಳನ್ನು ಹಾಕ್ಕೊತಾ ಇದ್ದೀನಿ. ಒಂದೊಂದು ಬೌಲಷ್ಟನ್ನು ಹಾಕ್ಕೊತಿದ್ದೀನಿ. ಇದಾದಮೇಲೆ ಏನು ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು, ಹಳಸಿನ್ಕಾಯಿನ ಇದ್ರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ನೋಡಿ ಸಣ್ಣಗೆ ಬಂದಿತ್ತು. ಸೇಮ್ ಇದು ರೆಸಿಪಿ ಚಿಕನ್ ಸಾರು ಇರುತ್ತಲ್ಲ, ಅದೇ ಟೈಪೇ ಬಂದಿರುತ್ತೆ ನಮಗೆ ಟೇಸ್ಟು. ಆ ರೀತಿ ಇರುತ್ತೆ, ನೀವು ಕೂಡ ಟ್ರೈ ಮಾಡಿ. ನನಗೆ ಹಳಸಿನ್ಕಾಯಿ ಸಾಂಬಾರು ತುಂಬ ಇಷ್ಟ. ಇದು ಚಪಾತಿಗೆ, ಮುದ್ದೆಗೆ ಎಲ್ಲ ಇಷ್ಟ ಆಗುತ್ತೆ.
ಇವಾಗ ಒನ್ ಟೈಮ್ ಮಾಡಿಕೊಂಡ್ರೆ ಸಂಜೆಗೆ ಚಪಾತಿ ಕೂಡ ಮಾಡ್ಕೊಬೋದು. ನಾನು ಮಧ್ಯಾಹ್ನ ಮಾಡ್ಕೊತಾ ಇದ್ದೀನಿ ಅನ್ನ ಸಾಂಬಾರಿಗೆ. ಸೊ ಸಂಜೆ ಬೇಕಂತಂದರೆ ಮುದ್ದೆಗೂ ಮಾಡ್ಕೊಬೋದು, ನಾವು ಚಪಾತಿನೂ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನೋಡಿ ಎಣ್ಣೆಲಿ ಎಲ್ಲ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆಗಿ 2 ನಿಮಿಷ ಕುದಿಯಲಿಕ್ಕೆ ಬಿಟ್ಟಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದಾದಮೇಲೆ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಆ ಗ್ರೈಂಡನ್ನು ಇದರೊಳಗಡೆ ಮಸಾಲ ಟೇಸ್ಟ್ ಬರೋದಕ್ಕೆ ಸೇರಿಸ್ತಾ ಇದ್ದೀನಿ. ಕಾಯಿ ಹಾಲು ಬರುತ್ತಲ್ಲ ಆ ರೀತಿ ಆಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ರುಬ್ಕೊಂಡಿದೆ. ಇದೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೀನಿ. ಅದರಲ್ಲಿರೋದನ್ನೆಲ್ಲ ತೊಳೆದು ಅದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಯಲಿಕ್ಕೆ ಬಿಡ್ತೀನಿ ನೋಡಿ. 2 ನಿಮಿಷ ಬಿಡ್ತೀನಿ. ಇದಾದಮೇಲೆ ಮತ್ತೆ ಲಿಡ್ನ ಓಪನ್ ಮಾಡಿ ಖಾರದ ಪುಡಿನ ಸೇರಿಸ್ಕೊತೀನಿ. 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಿದ್ದೀನಿ. ಈ ಕುದಿ ಬರಬೇಕು. ಈ ಕುದಿ ಬರೋಂಥ ಟೈಮಲ್ಲಿ ನಾನು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ 4 ಸ್ಪೂನು ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ತಿರುಗಿಸ್ಕೋಬೇಕು. ಇದಾದಮೇಲೆ 4 ಸ್ಪೂನು ಧನಿಯಾ ಪೌಡ್ರನ್ನ ಸೇರಿಸ್ಕೊತೀನಿ. ಹೀಗೆ ಚೆನ್ನಾಗಿ ಈಗ ಕೈ ಆಡಿಸ್ಕೊತೀನಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಯಲಿಕ್ಕೆ ಬಿಡ್ತೀನಿ. ಇದೆಲ್ಲ ಧನಿಯಾ ಪೌಡ್ರೆಲ್ಲ ಸೇರಿಸ್ಕೋಬೇಕು. ಅದರೊಳಗಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ. ಈಗ ಎಲ್ಲ ಕಡೆನೂ ಮಿಕ್ಸ್ ಆದಮೇಲೆ ಈ ಧನಿಯಾ ಪೌಡ್ರು ಖಾರದ ಪುಡಿ ಎಲ್ಲ ಚೆನ್ನಾಗಿ ಕುದಿಬೇಕು. ಹೀಗೆ ಕುದಿದ್ರೆ ಚೆನ್ನಾಗಿ ಒಗ್ಗರಣೆಲಿ ಮಿಕ್ಸ್ ಆಗಿರುತ್ತೆ. ಈ ರೀತಿ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಾಗೂ ಕೂಡ ಬರುತ್ತೆ. ಹಾಗಾಗಿ ಇವಾಗ 2 ನಿಮಿಷ ಮುಚ್ಚಳ ಹಾಕ್ತೀನಿ. ಹಾಗೆ ಬೇಯಲಿಕ್ಕೆ ಬಿಟ್ಟು 2 ನಿಮಿಷ ಆದಮೇಲೆ ನಂತರ ಓಪನ್ ಮಾಡಿ ಅಳತೆಗೆ ತಕ್ಕಷ್ಟು ನೀರು ಹಾಕ್ಕೊತೀನಿ. ಇವಾಗ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕುದೀತಾ ಇರುತ್ತೆ. ಹಾಗೆ ನಾನು ತಳ ತಾಗ್ದಂಗೆ ಕೈ ಆಡಿಸ್ಕೊಂಡೇ ಇದ್ದೀನಿ. ಕಮ್ಮಿ ಊರಿನಲ್ಲೇ ಈ ರೀತಿ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನೀರು 1 ಚಮಚಷ್ಟು ನಾನು ಸೇರಿಸ್ಕೊತೀನಿ. ಅದು ಚೌಟೆಲ್ಲ ಕ್ಲೀನ್ ಮಾಡ್ಕೊತೀನಿ, ಅಂಟ್ಕೊಂಡಿರ್ತಲ್ಲ. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಈ ರೀತಿ ಚೆನ್ನಾಗಿ ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೊತಾ ಇರ್ತೀನಿ. ತಳ ಇರುತ್ತಲ್ಲ, ತಳದಲ್ಲೆಲ್ಲ ಸೇರುತ್ತೆ ಅಂತ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ಇವಾಗ ಲಿಡ್ನ ಕ್ಲೋಸ್ ಮಾಡ್ಕೊತೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ. ಹಸಿರು ಬಟಾಣಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾವು ಹಾಕಿರೋದು. ನೀವು ಬಟಾಣಿ ನೆನೆಸಿಟ್ಕೊಂಡ್ರೆ ಅದನ್ನು ಹಾಕ್ಬೋದು. ನನ್ನ ಮನೇಲಿ ಇತ್ತಲ್ಲ, ಹಾಗಾಗಿ ಇದನ್ನೇ ಸೇರಿಸ್ಕೊಂಡಿದ್ದೀನಿ. ಇದು 4 ವಿಸಲ್ ಆದಮೇಲೆ ತಣ್ಣಗಾಗುತ್ತೆ. ಸೊ ಇದನ್ನು ಓಪನ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಪಕ್ಕದಲ್ಲಿ ಅನ್ನ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಇವಾಗ ಅನ್ನಕ್ಕೆ ಊಟ ಮಾಡ್ಕೊತೀವಿ ಮಧ್ಯಾಹ್ನಕ್ಕೆ. ಸಂಜೆ ಕೂಡ ಅಡುಗೆ ಮಾಡಿಕೊಂಡ್ರೆ ಅದಕ್ಕೂ ಕೂಡ ರೆಡಿಯಾಗಿರುತ್ತೆ ನೋಡಿ. ಈ ರೀತಿ ರೆಡಿಯಾಗಿರುತ್ತೆ. ಸೊ ಓಕೆ ಫ್ರೆಂಡ್, ನೀವು ಟ್ರೈ ಮಾಡಿ. ವಿಡಿಯೋ ಹೇಗಿದೆ ಅಂತ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಾಗಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ, ಸೆಲೆಕ್ಟ್ ಆಗುತ್ತೆ. ನಿಮಗೆ ನಾನು ಹಾಕ್ತಿರೋಂಥ ವೀಡಿಯೋಸು ಎಲ್ಲನ ಒಂದೊಂದಾಗೆ ಬರ್ತಾ ಇರುತ್ತೆ, ಹೊಸ ವೀಡಿಯೋಸು. ಸೊ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು, ಧನ್ಯವಾದಗಳು.